ನಮಸ್ಕಾರ ವೀಕ್ಷಕರೇ, ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ. ನಾನ್ ನಿಮ್ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ದೇಶದ 543 ಲೋಕಸಭಾ ಕ್ಷೇತ್ರಗಳಿಗೆ ಈಗಾಗಲೇ ಮತದಾನ ಸಂಪೂರ್ಣಗೊಳ್ತಕ್ಕಂತ ಈ ಸಂದರ್ಭದಲ್ಲಿಯೇ ದೇಶದ ಅನೇಕ ರಾಜಕೀಯ ವಿಶ್ಲೇಷಕರು ಮುಂದಿನ ಲೋಕಸಭಾ ಚುನಾವಣೆಯ ಫಲಿತಾಂಶದ ಕುರಿತು ತಮ್ಮದೇ ಆದ ರೀತಿಯಂತಹ ವ್ಯಾಖ್ಯಾನವನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಾನೇ ಚುನಾವಣಾ ತಂತ್ರಜ್ಞ ಎಂದೇ ಪ್ರಖ್ಯಾತಿಯನ್ನು ಪಡೆದಿರತಕ್ಕಂತ ಪ್ರಶಾಂತ್ ಕಿಶೋರ್ ಅವರು ಕೂಡ ಈ ಬಾರಿ ಮತ್ತೊಮ್ಮೆ ಕೇಂದ್ರದಲ್ಲಿ ಎನ್ಡಿಎ ನೇತೃತ್ವದ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ದು ಈ ಬಹುದೊಡ್ಡ ಟ್ರೋಲ್ಗೆ ಒಳಗಾಗಿತ್ತು. ಈ ಒಂದು ಪ್ರಶಾಂತ್ ಕಿಶೋರ್ ಅವರು ಹೇಳಿರ್ತಕ್ಕಂಥ ಬಿಜೆಪಿ ಈ ಬಾರಿ ಕಳೆದ ಬಾರಿಯ ಚುನಾವಣೆಯಷ್ಟೇ ಮತ್ತೆ ಒಂದು ಸ್ಥಾನಗಳನ್ನ ಪಡೆಯುತ್ತೆ ಅಂತಕ್ಕಂಥ ಮಾತು ಬಿಜೆಪಿ ವಿರೋಧಿಗಳಿಗೆ ತೀವ್ರ ಆತಂಕವನ್ನ ತಂದಿತ್ತು. ಇದೀಗ ದೇಶದ ಪ್ರಪ್ರಥಮ ಅಂಕಿ ಸಂಖ್ಯೆ ತಜ್ಞ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ರೈತ ಹೋರಾಟಗಾರ, ಆಮ್ ಆದ್ಮಿ ಪಕ್ಷದೊಂದಿಗೆ ಇತ್ತೀಚೆಗೆ ಗುರುತಿಸಿಕೊಂಡಿದ್ದಂತಹ ಚುನಾವಣಾ ತಂತ್ರಜ್ಞ, ಬಿಜೆಪಿಯ ಕಡು ವಿರೋಧಿ ಎನಿಸಿಕೊಂಡಿರ್ತಕ್ಕಂಥ ಯೋಗೇಂದ್ರ ಯಾದವ್ ಅವರು ಕೂಡ ದೇಶದ ಲೋಕಸಭಾ ಚುನಾವಣೆಯ ಫಲಿತಾಂಶದ ಕುರಿತು ತಮ್ಮದೇ ಆದಂತಹ ಅಂಕಿ ಸಂಖ್ಯೆಗಳನ್ನ ಇದೀಗ ದೇಶದ ಮುಂದಿಟ್ಟಿದ್ದು ಬಿಜೆಪಿ ಹಾಗೂ ಕಾಂಗ್ರೆಸ್ ಎರಡೂ ಪಕ್ಷಗಳಿಗೂ ಕೂಡ ಬಹುದೊಡ್ಡ ಆತಂಕವನ್ನ ತಂದಿಟ್ಟಿದ್ದಾರೆ. ದೇಶದಲ್ಲಿ ಈ ಬಾರಿ ಎನ್ಡಿಎ ಮೈತ್ರಿಕೂಟ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ, ಆ ಮೂಲಕ ಇಂಡಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ, ರಾಹುಲ್ ಗಾಂಧಿ ದೇಶದ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ಆಸೆಗಣ್ಣಿನಿಂದ ನೋಡ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯೋಗೇಂದ್ರ ಯಾದವ್ ಬಹುದೊಡ್ಡ ಆಘಾತವನ್ನ ತಂದೊಡ್ಡಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ಬಿಜೆಪಿಯ ಕಡು ವಿರೋಧಿ ಎನಿಸ್ಕೊಂಡಿರ್ತಕ್ಕಂಥ ಚುನಾವಣಾ ತಂತ್ರಜ್ಞ ಯೋಗೇಂದ್ರ ಯಾದವ್ ಅವರು ಲೋಕಸಭಾ ಚುನಾವಣೆಯ ಒಂದು ಫಲಿತಾಂಶದ ಕುರಿತು ಏನು ಅಂಕಿ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ದೇಶದ 543 ಲೋಕಸಭಾ ಕ್ಷೇತ್ರಗಳಲ್ಲಿ ಯಾರು ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ತಾರೋ ಆ ಒಂದು ಪಕ್ಷ ಅಥವಾ ಆ ಒಂದು ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ. ಈ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದ್ರೆ 272 ಲೋಕಸಭಾ ಕ್ಷೇತ್ರಗಳನ್ನ ಒಂದು ಮೈತ್ರಿಕೂಟ ಅಥವಾ ಒಂದು ಪಕ್ಷ ಗೆಲ್ತಕ್ಕಂಥದ್ದು ಅಗತ್ಯ. ಕಳೆದ 2014 ಹಾಗೂ 2019 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ 272 ಸ್ಥಾನಗಳನ್ನ ಕ್ರಾಸ್ ಮಾಡಿದ್ದನ್ನ ನಾವೆಲ್ಲ ನೋಡಿದೀವಿ. 2014 ಚುನಾವಣೆಯಲ್ಲಿ ಬಿಜೆಪಿ 282 ಸ್ಥಾನಗಳನ್ನ ಗೆದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ 303 ಸ್ಥಾನಗಳನ್ನ ಏಕಾಂಗಿಯಾಗಿ ಗೆಲ್ಲೋದ್ರ ಮೂಲಕ ಬಿಜೆಪಿ ಸ್ವಂತ ಬಲದೊಂದಿಗೆ ಅಧಿಕಾರಕ್ಕೆ ಬಂದಿತ್ತು. ಆದ್ರೂ ಕೂಡ ಎನ್ಡಿಎ ಮೈತ್ರಿಕೂಟದೊಂದಿಗೆ ಎರಡೂ ಅವಧಿಯಲ್ಲಿ ಅಧಿಕಾರವನ್ನ ನಡೆಸಿದ್ದಂತಹ ಬಿಜೆಪಿ ಈ ಬಾರಿ ದೇಶದಲ್ಲಿ ಅಧಿಕಾರವನ್ನ ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳು ತೀವ್ರ ಚರ್ಚೆಗೆ ಒಳಗಾಗ್ತಿದ್ದಾವೆ. ಈ ಬಾರಿ ನರೇಂದ್ರ ಮೋದಿ ಅವರ ವಿರೋಧಿಯಲ್ಲಿ ದೇಶಾದ್ಯಂತ ಬೀಸ್ತಾ ಇದೆ. ಉತ್ತರ ಭಾರತದಲ್ಲಿ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟ ಹೆಚ್ಚು ಸ್ಥಾನಗಳನ್ನ ಕಳೆದುಕೊಳ್ಳುತ್ತೆ ಅಂತಕ್ಕಂಥ ಮಾತುಗಳನ್ನ ಬಿಜೆಪಿಯ ವಿರೋಧಿಗಳು ಹಾಗೂ ಎನ್ಡಿಎ ಮೈತ್ರಿಕೂಟ ವಿರೋಧಿಗಳು ಆಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ಪ್ರಶಾಂತ್ ಕಿಶೋರ್ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ 272 ಸ್ಥಾನಗಳಿಂದ ಕಡಿಮೆ ಸ್ಥಾನಗಳನ್ನ ಗಳಿಸೋದಿಲ್ಲ ಅಂತಕ್ಕಂಥ ಒಂದು ಚಾಲೆಂಜ್ ಅನ್ನ ಮಾಡಿದ್ರು. ಈ ಪ್ರಶಾಂತ್ ಕಿಶೋರ್ ಅವರ ಮಾತಿಗೆ ತೀವ್ರ ಟಾಂಗನ್ನ ಕೊಟ್ಟಿದ್ದಂತಹ ಯೋಗೇಂದ್ರ ಯಾದವ್ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಬಿಜೆಪಿ ನಿರೀಕ್ಷಿತ ಸ್ಥಾನವನ್ನ ಗಳಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದೀಗ ಯೋಗೇಂದ್ರ ಯಾದವ್ ಅವರೇ ಸ್ವತಃ ಒಂದು ಅಂಕಿ ಸಂಖ್ಯೆಗಳನ್ನ ದೇಶದ ಜನರ ಮುಂದಿಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯ 543 ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಎಷ್ಟೆಷ್ಟು ಸ್ಥಾನಗಳನ್ನ ಗೆಲ್ಲುತ್ತೆ, ಯಾವ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಆತಂಕವನ್ನ ತಂದೊಡ್ಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದಾವೆ. ಬಿಜೆಪಿಯ ಕಡು ವಿರೋಧಿ ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ಯೋಗೇಂದ್ರ ಯಾದವ್ ಅವರಿಂದ ಹೊರ ಬಂದಿರತಕ್ಕಂಥ ಈ ಅಂಕಿ ಸಂಖ್ಯೆಗಳು ಇಂಡಿ ಮೈತ್ರಿಕೂಟಕ್ಕೆ ಬಹುದೊಡ್ಡ ಶಾಕ್ ಅನ್ನ ಕೊಟ್ಟಿದ್ದಾವೆ ಅಂತಾನೆ ಹೇಳ್ಬೋದು. ಆದ್ರೆ ಎನ್ಡಿಎ ಮೈತ್ರಿಕೂಟಕ್ಕೂ ಕೂಡ ಯೋಗೇಂದ್ರ ಯಾದವ್ ಅವರು ಅಷ್ಟೇ ಪ್ರಮಾಣದ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಯೋಗೇಂದ್ರ ಯಾದವ್ ಅವರ ಪ್ರಕಾರ ಈ ಬಾರಿ ದೇಶದಲ್ಲಿ ಬಿಜೆಪಿ ಸ್ವಂತ ಬಲದ ಮೇಲೆ ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ದೇಶದ 543 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಈ ಬಾರಿ 260 ಸ್ಥಾನಗಳನ್ನ ಗೆಲ್ಲಬಹುದು ಅಂತಕ್ಕಂಥದ್ದು ಯೋಗೇಂದ್ರ ಯಾದವ್ ಅವರ ಲೆಕ್ಕಾಚಾರ. ಅಧಿಕಾರ ಹಿಡಿಯೋದಕ್ಕೆ 272 ಸ್ಥಾನಗಳೇನ್ ಬೇಕು ಆ ಸ್ಥಾನಗಳನ್ನ ತನ್ನ ಮೈತ್ರಿ ಪಕ್ಷಗಳೊಂದಿಗೆ ಸೇರಿ ಈ ಬಾರಿ ನರೇಂದ್ರ ಮೋದಿ ದೇಶದಲ್ಲಿ ಪ್ರಧಾನಿ ಆಗ್ಬೇಕು ಅಂತಕ್ಕಂಥದ್ದು ಯೋಗೇಂದ್ರ ಯಾದವ್ ಅವರ ಒಂದು ಸ್ಪಷ್ಟನೆ. ಈ ಬಾರಿ ನರೇಂದ್ರ ಮೋದಿ ಸಾಕಷ್ಟು ಪ್ರಮಾಣದ
ಒಂದು ಸ್ಥಾನಗಳನ್ನ ಬಿಜೆಪಿ ಕಳೆದುಕೊಳ್ಳುತ್ತೆ. ಆ ಮೂಲಕ ಬಿಜೆಪಿ ಏನು ಈ ಎರಡೂ ಲೋಕಸಭಾ ಚುನಾವಣೆಯಲ್ಲಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬಂದಿತ್ತು, ಈ ಬಾರಿ ಅಂತ ಒಂದು ಪರಿಸ್ಥಿತಿ ಬಿಜೆಪಿ ಇಲ್ಲ ಅಂತಕ್ಕಂಥದ್ದು ಯೋಗೇಂದ್ರ ಯಾದವ್ ಅವರ ಸ್ಪಷ್ಟನೆ. ಯೋಗೇಂದ್ರ ಯಾದವ್ ಅವರ ಪ್ರಕಾರ ಈ ಬಾರಿ ದೇಶದಲ್ಲಿ ಬಿಜೆಪಿ 260 ಸ್ಥಾನಗಳನ್ನ ಗಳಿಸುತ್ತೆ. ಎನ್ಡಿಎ ಮೈತ್ರಿಕೂಟ 305 ಸ್ಥಾನಗಳನ್ನ ಗಳಿಸೋದ್ರ ಮೂಲಕ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರವನ್ನ ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ಯೋಗೇಂದ್ರ ಯಾದವ್ ಅವರ ಸ್ಪಷ್ಟ ಮಾತು. ಬಿಜೆಪಿ ಈ ಬಾರಿ 260 ಸ್ಥಾನಗಳಿಗಷ್ಟೇ ಮೀಸಲಾಗುತ್ತೆ. ಆದ್ರೆ ತನ್ನ ಮಿತ್ರ ಪಕ್ಷಗಳೊಂದಿಗೆ ಸೇರಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅಧಿಕಾರವನ್ನ ಸ್ವೀಕರಿಸ್ತಾರೆ ಅಂತಕ್ಕಂಥದ್ದು ಈ ಯೋಗೇಂದ್ರ ಯಾದವ್ ಅವರ ಒಂದು ಲೆಕ್ಕಾಚಾರ. ಕಳೆದ 2019 ಲೋಕಸಭಾ ಚುನಾವಣೆಯಲ್ಲಿ ಕೇವಲ 53 ಸ್ಥಾನಗಳನ್ನ ಗೆದ್ದು ಅಧಿಕೃತ ವಿರೋಧ ಪಕ್ಷವಾಗೋಕ್ಕೂ ಕೂಡ ವಿಫಲವಾಗಿದ್ದಂತಹ ಕಾಂಗ್ರೆಸ್ಗೆ ಯೋಗೇಂದ್ರ ಯಾದವ್ ಕೊಂಚ ಮಟ್ಟಿನ ಒಂದು ಸಮಾಧಾನ ವಿಷಯವನ್ನ ಹೇಳಿದ್ದಾರೆ. ಈ ಬಾರಿ ಕಾಂಗ್ರೆಸ್ 85ರಿಂದ 100 ಸ್ಥಾನಗಳನ್ನ ಏಕಾಂಗಿಯಾಗಿ ಗೆಲ್ಲುತ್ತೆ ಅಂತಕ್ಕಂಥ ಮಾತನ್ನ ಹೇಳೋದ್ರ ಮೂಲಕ ಈ ಬಾರಿ ಆದರೂ ದೇಶದಲ್ಲಿ ಕಾಂಗ್ರೆಸ್ ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನ ಪಡಿಬಹುದು ಅಂತಕ್ಕಂಥದ್ದು ಯೋಗೇಂದ್ರ ಯಾದವ್ ಅವರ ಲೆಕ್ಕಾಚಾರ. ಹಾಗೇನೆ 28 ಪಕ್ಷಗಳನ್ನು ಒಳಗೊಂಡಿರ್ತಂತಹ ಇಂಡಿ ಮೈತ್ರಿಕೂಟ ಈ ಬಾರಿ 120ರಿಂದ 135 ಸ್ಥಾನಗಳನ್ನ ಗಳಿಸಬಹುದು ಅಂತಕ್ಕಂಥದ್ದು ಯೋಗೇಂದ್ರ ಯಾದವ್ ಅವರು ಕೊಟ್ಟಿರ್ತಕ್ಕಂಥ ಲೆಕ್ಕಾಚಾರ. ಯೋಗೇಂದ್ರ ಯಾದವ್ ಕೊಟ್ಟಿರ್ತಕ್ಕಂಥ ಈ ಲೆಕ್ಕಾಚಾರವನ್ನ ಮತ್ತೊಬ್ಬ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ಅವರು ಕೂಡ ಸಮ್ಮತಿಸಿದ್ದಾರೆ ಹಾಗೂ ಬೆಂಬಲಿಸಿದ್ದಾರೆ. ಈ ಬಾರಿ ಕೇಂದ್ರದಲ್ಲಿ ಅಧಿಕಾರವನ್ನ ಹಿಡಿತೀವಿ ಅಂತಕ್ಕಂಥ ಹುಮ್ಮಸ್ಸಿನಲ್ಲಿದ್ದಂತಹ ಇಂಡಿ ಮೈತ್ರಿಕೂಟದ ಪಕ್ಷಗಳಿಗೆ ಯೋಗೇಂದ್ರ ಯಾದವ್ ಕೊಟ್ಟಿರ್ತಕ್ಕಂಥ ಈ ಅಂಕಿ ಸಂಖ್ಯೆಗಳು ಬಹುದೊಡ್ಡ ಆತಂಕವನ್ನ ಸೃಷ್ಟಿ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಿಜೆಪಿಯ ಕಡು ವಿರೋಧಿ ಎಂದೇ ಗುರುತಿಸಿಕೊಂಡಿರ್ತಕ್ಕಂಥ ಯೋಗೇಂದ್ರ ಯಾದವ್ ಅವರೇ ಕೊಟ್ಟಿರ್ತಕ್ಕಂಥ ಈ ಅಂಕಿ ಸಂಖ್ಯೆಗಳಿಂದ ಕಾಂಗ್ರೆಸ್ ಏನೆಲ್ಲ ಆಸೆಗಳನ್ನ ಈ ಬಾರಿ ದೇಶದಲ್ಲಿ ಅಧಿಕಾರವನ್ನ ಪಡಿಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿತ್ತು, ಆ ಎಲ್ಲಾ ಆಸೆಗಳಿಗೂ ಕೂಡ ಎಳ್ಳು ನೀರು ಬಿಟ್ಟಂತಾಗಿದೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ. ಯೋಗೇಂದ್ರ ಯಾದವ್ ಈಗಾಗಲೇ ಬಿಜೆಪಿಯ ವಿರೋಧಿ ಎಂದು ಗುರುತಿಸಿಕೊಂಡಿದ್ದಾರೆ. ಆಮ್ ಆದ್ಮಿ ಪಕ್ಷದೊಂದಿಗೆ ಗುರುತಿಸಿಕೊಂಡಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ. ಇಂತಹ ಒಬ್ಬ ಯೋಗೇಂದ್ರ ಯಾದವ್ ಅವರೇ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟ ಮತ್ತೊಮ್ಮೆ ದೇಶದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿರೋದು ಇಡೀ ಇಂಡಿ ಮೈತ್ರಿಕೂಟದ ಬೆಂಬಲಿಗರಿಗೆ ಹಾಗೂ ಕಾಂಗ್ರೆಸ್ನ ಬೆಂಬಲಿಗರಿಗೆ ಬಹುದೊಡ್ಡ ಆತಂಕವನ್ನ ತಂದೊಡ್ಡಿದೆ. ಸ್ನೇಹಿತರೆ, ಯೋಗೇಂದ್ರ ಯಾದವ್ ದೇಶದ ಪ್ರಪ್ರಥಮ ಒಬ್ಬ ರಾಜಕೀಯ ತಂತ್ರಜ್ಞ ಅಂದ್ರೆ ತಪ್ಪಾಗೋದಿಲ್ಲ. ಆದ್ರೆ ಇವರು ಇತ್ತೀಚೆಗೆ ಒಂದು ರಾಜಕೀಯ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ರಿಂದ ಅವರ ಅಂಕಿ ಸಂಖ್ಯೆಗಳನ್ನ ಯಾರು ಕೂಡ ಅಷ್ಟೊಂದು ತಲೆ ಕೆಡಿಸ್ಕೊಂತಿಲ್ಲ ಅಂತಕ್ಕಂಥದ್ದು ಈಗ ಬರ್ತಿರ್ತಕ್ಕಂಥ ಮಾಹಿತಿ. ಪ್ರಶಾಂತ್ ಕಿಶೋರ್ ಅವರು ಯಾವಾಗ ಬಿಜೆಪಿ ಕಳೆದ ಲೋಕಸಭಾ ಚುನಾವಣೆಯಷ್ಟೇ ಸ್ಥಾನಗಳನ್ನ ಗಳಿಸುತ್ತೆ ಅಂತಕ್ಕಂಥ ಮಾತನ್ನ ಹೇಳಿದ್ರು, ಅದರ ವಿರೋಧಿಸಿ ಯೋಗೇಂದ್ರ ಯಾದವ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಪ್ರಶಾಂತ್ ಕಿಶೋರ್ ಹಾಗೂ ಯೋಗೇಂದ್ರ ಯಾದವ್ ಅವರ ನಡುವೆ ಈ ಒಂದು ಚುನಾವಣೆಯ ಫಲಿತಾಂಶಕ್ಕೆ ಕುರಿತು ಬಹುದೊಡ್ಡ ಜಟಾಪಟಿ ಆಗಿತ್ತು ಅಂದ್ರೆ ತಪ್ಪಾಗೋದಿಲ್ಲ. ಆದ್ರೆ ಇದೀಗ ಯೋಗೇಂದ್ರ ಯಾದವ್ ಅವರೇ ಬಿಜೆಪಿ ಹಾಗೂ ಎನ್ಡಿಎ ಮೈತ್ರಿಕೂಟ ದೇಶದಲ್ಲಿ ಮತ್ತೊಮ್ಮೆ 305ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ್ರ ಮೂಲಕ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿರೋದ್ರಿಂದ ಬಹುತೇಕ ಕಾಂಗ್ರೆಸ್ನ ಅಧಿಕಾರದ ಕನಸು ಛಿದ್ರವಾಗಿದೆ ಅಂತಾನೆ ಹೇಳ್ಬೋದು. ಕಾದ್ ನೋಡೋಣ ಸ್ನೇಹಿತರೆ, ಈ ಚುನಾವಣಾ ತಂತ್ರಜ್ಞರು ಹಾಗೂ ಅನೇಕ ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಕೊಡ್ತಿರ್ತಕ್ಕಂಥ ಸರ್ವೆ ಸಮೀಕ್ಷೆಯಲ್ಲಿ ಯಾವ ಸಮೀಕ್ಷೆ ನಿಜವಾಗುತ್ತೆ, ದೇಶದಲ್ಲಿ ಮತ್ತೊಮ್ಮೆ ಬಿಜೆಪಿ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರುತ್ತಾ ಅಥವಾ ಎನ್ಡಿಎ ಮೈತ್ರಿಕೂಟ ತನ್ನ ಮಿತ್ರ ಪಕ್ಷಗಳೊಂದಿಗೆ ಸೇರ್ಕೊಂಡು ಬಿಜೆಪಿ ಅಧಿಕಾರವನ್ನ ಮಾಡ್ಬೇಕಾಗುತ್ತಾ, ಅಥವಾ ಎಲ್ಲಾ ಲೆಕ್ಕಾಚಾರವನ್ನು ತಲೆಕೆಳಗು ಮಾಡಿ ಇಂಡಿ ಮೈತ್ರಿಕೂಟ ಅದರ ಮೂಲಕ ಕಾಂಗ್ರೆಸ್ ದೇಶದಲ್ಲಿ ಮತ್ತೊಮ್ಮೆ ಅಧಿಕಾರ ಚುಕ್ಕಾಣಿಯನ್ನು ಹಿಡಿಯುತ್ತಾ, ಕಾದ್ ನೋಡೋಣ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ನನ್ನ ಇಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್